ಧನುರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಪ್ರತಿಯೊಬ್ಬ ಧನುರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊದಲನೆಯ ಶುಭ ವಿಚಾರ, ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರಬಲ, ಅದ್ಭುತವಾದಂತಹ ಶುಕ್ರಬಲ ಧನುರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಲಿದ್ದಾರೆ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಲಿದ್ದಾರೆ. ಶುಕ್ರ ಗ್ರಹ ಲಾಭಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಕೂತ್ಕೊಳ್ಳಿದ್ದಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಲಾಭವಾಗಲಿದೆ. ನೀವು ಅರ್ಧಾಷ್ಟಮ ಶನಿ ಪ್ರಭಾವದಿಂದಲೋ ಯಾವುದ್ಯಾವುದೋ ಬೇರೆ ಬೇರೆ ಸಮಸ್ಯೆ ಕಾರಣಗಳಿಂದ ಖಂಡಿತವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಏನೇನೋ ವ್ಯವಹಾರಗಳು ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ನಷ್ಟ ಲಾಸ್ ಆಗ್ತಾ ಇದೆ ಗುರುಗಳೇ. ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ ಬಲದಿಂದ ನಿಮಗೆ ಖಂಡಿತವಾಗಿ ಲಾಭವಾಗಲಿದೆ. ಸ್ವಲ್ಪ ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಶುಕ್ರವಾರಗಳಲ್ಲಿ ಆ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗ್ತಿಲ್ಲ. ವಿಡಿಯೋ ಎಂಡಲ್ಲಿ ಇನ್ನೂ ಅದ್ಭುತವಾದ ಪರಿಹಾರ ಹೇಳ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಬಟ್ ಶುಕ್ರನಿಂದ ಖಂಡಿತವಾಗಿ ಹೇಳ್ತೇನೆ ನಿಮಗೆ ಲಾಭವಾಗಲಿದೆ. ಸೊ ಯಾವುದೇ ವ್ಯವಹಾರ ಮಾಡಿದ್ರೂ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಭವಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿಗೋಸ್ಕರ ಏನಪ್ಪ ಅಂದರೆ ಬುಧ ಬಲ. ಬುಧ ಗ್ರಹ ಕರ್ಮಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರಲಿದ್ದಾನೆ. ಇದರಿಂದ ಏನಾಗುತ್ತೆ ಅಂತಂದರೆ ಮೊದಲೆರಡು ವಾರಗಳು, ಯಾಕೆಂದರೆ 3ನೇ 4ನೇ ವಾರದಲ್ಲಿ ಅಲ್ಲಿದ್ದರೂ ರವಿ ಬಂದುಬಿಡ್ತಾನೆ, ರವಿ 10ನೇ ಮನೇಲಿ ಇರಬಾರ್ದು. ಸೊ ಮೊದಲೆರಡು ವಾರಗಳಲ್ಲಿ ನಿರುದ್ಯೋಗಿ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಉದ್ಯೋಗ ಭಾಗ್ಯ ಚೆನ್ನಾಗಿದೆ. ಅಂದರೆ ನಿರುದ್ಯೋಗಿ ಧನುರಾಶಿಯವರಿಗೆ ಉದ್ಯೋಗ ಸಿಗಲಿದೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಧನುರಾಶಿಯವರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ ಇರಬಹುದು, ಉದ್ಯೋಗದಲ್ಲಿ ತುಂಬ ಅನುಕೂಲಗಳಾಗಲಿದೆ, ತುಂಬ ಚೆನ್ನಾಗಿ ಅನುಕೂಲವಾಗಲಿದೆ. ಇಂಥ ಒಳ್ಳೆ ಅವಕಾಶ ಬಿಡಬೇಡಿ. ಬಟ್ 16ನೇ ತಾರೀಕು ದಾಟಬಾರ್ದು. 15ನೇ ತಾರೀಕು ಒಳಗಡೆ ಎಲ್ಲ ಮುಗಿದೋಗ್ಬಿಡ್ಬೇಕು ಉದ್ಯೋಗದ ವಿಚಾರದಲ್ಲಿ. ಲೇಟ್ ಮಾಡಿದ್ರೆ ವೇಸ್ಟ್, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸೊ ನೀವು ದಯವಿಟ್ಟು ಮೊದಲೆರಡು ವಾರಗಳಲ್ಲೇ ಉದ್ಯೋಗ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗಿ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ಮೂರನೆಯ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸಾಲಗಳ ವಿಚಾರದಲ್ಲಿ ಅನುಕೂಲ. ಅದರಲ್ಲೂ ಸಹ ನೀವು ಲಾಭದ ಆಸೆಗೆ ಕೊಟ್ಬಿಟ್ಟಿದ್ದೀರಾ ಬಡ್ಡಿ, ಅವನು ವಾಪಸ್ ಕೊಡ್ತಾಯಿಲ್ಲ, ಅಸಲು ಇಲ್ಲ ಬಡ್ಡಿ ಇಲ್ಲ, ತುಂಬ ಟೆನ್ಷನ್ ಆಗಿದೆ ಗುರುಗಳೇ. ನೀವು ಪ್ರಯತ್ನಿಸಿದರೆ ನಿಮ್ಮ ಅಸಲು ವಾಪಸ್ ಬರುತ್ತೆ. ತಕ್ಕ ಮಟ್ಟಿಗೆ ಸ್ವಲ್ಪ ಬಡ್ಡಿನೂ ಬಂದುಬಿಡಬಹುದು, ಬಟ್ ಅಸಲಂತೂ ವಾಪಸ್ ಬಂದುಬಿಡುತ್ತೆ ನೀವು ಕೊಟ್ಟಿದ್ದಾಗಿದ್ದರೆ. ಇಲ್ಲ ನಿಮ್ಗೆ ಅರ್ಜೆಂಟ್ ಸಾಲ ಬೇಕು, ನೀವು ಧನುರಾಶಿಯವರು ಅರ್ಜೆಂಟ್ ನಿಮಗೆ ಹೋಮ್ ಲೋನ್ ಬೇಕು, ವೆಹಿಕಲ್ ಲೋನ್ ಬೇಕು, ಬಿಸ್ನೆಸ್ ಲೋನ್ ಬೇಕು, ಪರ್ಸ್ನಲ್ ಲೋನ್ ಬೇಕು, ಯಾವುದೇ ಲೋನ್ ಬೇಕು, ನೀವು ಧನುರಾಶಿಯವರಾಗಿದ್ದರೆ ಖಂಡಿತವಾಗಿ ನಿಮಗೆ ಲೋನ್ ಸಿಗಲಿದೆ. ಸಿಗುತ್ತಲ್ಲ ಅಂತ ಅನಾವಶ್ಯಕ ಲೋನ್ಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಟ್ ಲೋನ್ ಸಿಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ಪೂರೈಸ್ಕೊಳ್ಳಿ, ನಿಮಗೆ ಖಂಡಿತವಾಗಿ ಲೋನ್ ಸಿಗುತ್ತೆ. ಒಳ್ಳೆಯದಾಗಲಿ. ನಾಲ್ಕನೆಯ ಶುಭ ವಿಚಾರ, ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ವಿವಾಹದ ವಿಚಾರಗಳಲ್ಲಿ ಅನುಕೂಲ. ವಿವಾಹ ದಾಂಪತ್ಯ ಯಾವುದೇ ಇರಲಿ ಖಂಡಿತವಾಗಿ ಅನುಕೂಲ. ನೀವು ಅವಿವಾಹಿತ ಧನುರಾಶಿಯವರಾಗಿದ್ದರೆ ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಸಪ್ತಮಾಧಿಪತಿ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ನೀವೇನು ಜಾಬ್ ಮಾಡ್ತಾ ಇದ್ದೀರೋ ಅದೇ ನೇಚರಿನ ಜಾಬು ಅಥವಾ ಅದೇ ಆಫೀಸಲ್ಲಿ, ಅದೇ ಇಂಡಸ್ಟ್ರಿಯಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇದರಲ್ಲೇ ನಿಮಗೆ ಬಾಳ ಸಂಗಾತಿ ಸಿಗುವ ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಇದೆ. ನೀವು ಅವಿವಾಹಿತ ಧನುರಾಶಿಯವರಾಗಿದ್ದಲ್ಲಿ ವಿವಾಹ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಆಲ್ರೆಡಿ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ ಮನಸ್ತಾಪ ತುಂಬ ದೂರ ಆಗ್ತಿದೆ, ಸಮಸ್ಯೆ ಆಗ್ತಾ ಇದೆ ಅಂದರೆ ನಿಮ್ಮ ತಂದೆಯವರ ಮಧ್ಯಸ್ಥಿಕೆಯಲ್ಲಿ ದಾಂಪತ್ಯ ಸರಿ ಮಾಡಲಿದ್ದಾರೆ. ಸೊ ಖಂಡಿತವಾಗಿ ಮದುವೆ ಆಗಿರತಕ್ಕಂಥ ಧನುರಾಶಿಯವರಿಗೆ ದಾಂಪತ್ಯವೂ ಸಹ ಸರಿ ಹೋಗಲಿದೆ, ಅನುಕೂಲವಾಗಲಿದೆ. ಒಳ್ಳೆಯದಾಗಲಿ. ಇನ್ನು ಐದನೆಯ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸ್ವಲ್ಪ ನೀವು ನಿಷ್ಠುರರಾಗಲಿಕ್ಕೆ ಸಿದ್ಧರಿದ್ದರೆ, ಕೆಟ್ಟವರ ಅಂದರೆ ಒಂದು ಸ್ವಲ್ಪ ಸಿಟ್ಟು ಇದು ಅಂದರೆ ದಯಾ ದಾಕ್ಷಿಣ್ಯ ಏನಿಲ್ಲಪ್ಪ, ನನಗೆ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ, ನಾನು ಬಂದ್ಬಿಡ್ಬೇಕು ಅಷ್ಟೇ, ನಾನು ಆಗ್ಬಿಡ್ಬೇಕಂತ ಸ್ವಲ್ಪ ಸಿಟ್ಟು, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ನಿಷ್ಠುರವಾಗಿ ನಡ್ಕೊಂಡಾಗ, ಸ್ವಲ್ಪ ಫಿರೋಷಿಯಸ್ ಆಗಿ ಒಂಥರ ಹಿಂಗೆ ಗಟ್ಟಿಯಾಗಿ ನೀವು ಮನಸ್ಸು ಮಾಡಿ ಪ್ರಯತ್ನ ಮಾಡಿದ್ರೆ ನೀವು ಹಲವಾರು ನಿಮ್ಮ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಯಾವುದೋ ಒಂದು ಭೂಮಿ ವ್ಯವಹಾರ ಆಗುತ್ತಾ ಇಲ್ಲ, ನೀವು ನೈಸು, ನೀವೇನು ಜಾಸ್ತಿ ಮಾತಾಡಲ್ಲ ಅಂತ ನಿಮ್ಮ ನಾಕನ್ನು ತುಳಿತಾ ಇದ್ದಾರೆ, ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ರೆಬಲ್ ಆಗಿ ನಿಮ್ಮ ವ್ಯವಹಾರ ಭೂಮಿ ವ್ಯವಹಾರ ಮುಗಿದೋಗ್ಬಿಡುತ್ತೆ. ಖಂಡಿತವಾಗಿ ಮುಗಿದೋಗುತ್ತೆ, ಅದರಲ್ಲಿ ಡೌಟೇ ಇಟ್ಕೊಳ್ಬೇಡಿ. ನೀವು ಯಾವುದೇ ಕೆಲಸಗಳಿಗೆ ನೀವು ಧನುರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲಸ ಕೈ ಹಾಕಿದ್ದೀರಾ ಅಂತಾದರೆ ಸ್ವಲ್ಪ ರೆಬಲ್, ಸ್ವಲ್ಪ ಸಿಟ್ಟು, ಸ್ವಲ್ಪ ಮುಂಗೋಪ
ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೂ ಸಾಕು, ಪಟ್ ಅಂತ ನಿಮ್ಮ ಕೆಲಸಗಳಾಗ್ಬಿಡುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಎಚ್ಚರಿಕೆಗಳಿಲ್ಲ ಅಂತಲ್ಲ, ಖಂಡಿತವಾಗಿ ಎಚ್ಚರಿಕೆಗಳಿದೆ. ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಧನುರಾಶಿಯವರಿಗೆ ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಮಹಾಚಂದ್ರಗ್ರಹಣ ಇದೆ, ಆಚರಣೆಯೂ ಇಲ್ಲ, ಗೋಚಾರವೂ ಇಲ್ಲ, ಆಚರಣೆ ಇಲ್ಲ, ಆದರೆ ಪ್ರಭಾವ ಇರುತ್ತೆ. ಅದ್ರ ಬಗ್ಗೆಯೂ ಸಪ್ರೇಟ್ ವಿಡಿಯೋಗಳು ಮಾಡ್ತೀನಿ. ಹಾಗೂ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹಣ ವಿಚಾರ ಇರ್ಬೋದು, ಯಾವುದಿರ್ಬೋದು, ಯಾವ ಸಮಸ್ಯೆ ನಿಮ್ಗೆ ಆಗಬಾರ್ದು ಅಂತ ಒಂದು ಅದ್ಭುತವಾದ ಪರಿಹಾರ, ಅದ್ಭುತವಾದ ವಿಶೇಷ ಪ್ರಸಾದ ಕೊಡ್ತಾ ಇದ್ದಾನೆ. ಅದ್ರ ಬಗ್ಗೆಯೂ ಸಹ ತಿಳಿಸ್ತಾನೆ, ಬನ್ನಿ ನೋಡ್ಕೊಂಬರೋಣ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು, ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟನ್ನು ಈ ಎಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ, ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.